ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ವಿಶ್ವಾಸಿಗಳು ವಿಭಿನ್ನವಾಗಿರಲು ಧೈರ್ಯ ಮಾಡುತ್ತಾರೆ ಎಂಬ ಸಂಗತಿಯನ್ನು ಕುರಿತು ಧ್ಯಾನಿಸೋಣ. 2 ಕೊರಿಂಥ 10ನೇ ಅಧ್ಯಾಯ 3-6ನೇ ವಾಕ್ಯ. ನಾವು ಲೋಕದಲ್ಲಿದ್ದರೂ ಲೋಕಾನುಸಾರವಾಗಿ ಯುದ್ಧ ಮಾಡುವವರಲ್ಲ. ನಾವು ಉಪಯೋಗಿಸುವ ಆಯುಧಗಳು ಲೋಕ ಸಂಬಂಧವಾದ ಆಯುಧಗಳಲ್ಲ. ಅವು ದೇವರ ಎಣಿಕೆಯಲ್ಲಿ ಬಲವಾಗಿದ್ದು ಕೋಟೆಗಳನ್ನು ಕೆಡವಿ ಹಾಕುವಂತವುಗಳಾಗಿವೆ. ನಾವು ವಿತರ್ಕಗಳನ್ನು ದೇವಜ್ಞಾನವನ್ನು ವಿರೋಧಿಸುವುದಕ್ಕೆ ಏರಿಸಲ್ಪಟ್ಟಿರುವ ಉನ್ನತವಾದ ಎಲ್ಲಾ ಕೊತ್ತಲುಗಳನ್ನು ಕೆಡವಿ ಹಾಕಿ ಎಲ್ಲಾ ಯೋಚನೆಗಳನ್ನು ಕ್ರಿಸ್ತನಿಗೆ ವಿಧೇಯರಾಗುವಂತೆ ಸೆರೆ ಹಿಡಿದು ನಿಮ್ಮ ವಿಧೇಯತ್ವವು ಪರಿಪೂರ್ಣವಾದ ಮೇಲೆ ಎಲ್ಲಾ ಅವಿಧೇಯತ್ವಕ್ಕೆ ಶಿಕ್ಷೆ ಮಾಡುವುದಕ್ಕೆ ಸಿದ್ಧರಾಗಿದ್ದೇವೆ. ಆಮೆನ್. ವಿಶ್ವಾಸಿಗಳು ವಿಭಿನ್ನವಾಗಿರಲು ಧೈರ್ಯ ಮಾಡುವ ಕಲ್ಪನೆಯು ಕ್ರಿಸ್ತನಲ್ಲಿ ವಿಶ್ವಾಸಿಗಳು ಪ್ರಪಂಚದಿಂದ ವಿಭಿನ್ನವಾಗಿರಲು ಮತ್ತು ದೈವಿಕ ಜೀವನವನ್ನು ನಡೆಸಲು ಕರೆಯಲ್ಪಟ್ಟಿದ್ದಾರೆ ಎಂಬ ಕಲ್ಪನೆಯನ್ನು ಆಧರಿಸಿದೆ. ಆಮೆನ್. ಬೆಳಕಾಗಿರಿ, ವಿಶ್ವಾಸಿಗಳಾದ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಹೀಗಾದರೆ ಅವರು ನಿಮ್ಮ ಒಳ್ಳೆ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು. ಮೇಲಾಧಿಕಾರಿಗಳ ಒತ್ತಡವನ್ನು ಎದುರಿಸಿರಿ. ವಿಶ್ವಾಸಿಗಳು ಗುಂಪು ಅಥವಾ ಸಂಸ್ಕೃತಿಗೆ ಅನುಗುಣವಾಗಿ ಶೋಧನೆಯನ್ನು ಎದುರಿಸಬೇಕು ಮತ್ತು ಜಯಿಸಬೇಕು. ದೈವಿಕ ಜೀವನವನ್ನು ಜೀವಿಸಿ. ವಿಶ್ವಾಸಿಗಳು ಹಿಂಸೆಯನ್ನು ಎದುರಿಸಬಹುದಾದರೂ ಕ್ರಿಸ್ತ ಯೇಸುವಿನಲ್ಲಿ ದೈವಿಕ ಜೀವನವನ್ನು ನಡೆಸಬೇಕು. ಜನರನ್ನು ಮೆಚ್ಚಿಸುವವರಾಗಿರಬೇಡಿ. ಜನರು ಅವರ ಬಗ್ಗೆ ಏನು ಯೋಚಿಸುತ್ತಾರೆ ಅಥವಾ ಹೇಳುತ್ತಾರೆ ಎಂಬುದರ ಮೂಲಕ ವಿಶ್ವಾಸಿಗಳು ತಮ್ಮ ಮೌಲ್ಯ ಪ್ರಜ್ಞೆಯನ್ನು ಪಡೆಯಬಾರದು. ಮೌಲ್ಯಮಾಪನ ಮಾಡಲು ಧೈರ್ಯ. ವಿಶ್ವಾಸಿಗಳು ಪ್ರಪಂಚದ ಮಾದರಿಗಳಿಗೆ ಅನುಗುಣವಾಗಿದ್ದಾರೆಯೇ ಎಂದು ನೋಡಲು ತಮ್ಮ ಜೀವನವನ್ನು ಮೌಲ್ಯಮಾಪನ ಮಾಡಲು ಧೈರ್ಯ ಮಾಡಬೇಕು. ಸಲ್ಲಿಸಲು ಧೈರ್ಯ. ವಿಶ್ವಾಸಿಗಳು ದೇವರ ಚಿತ್ತಕ್ಕೆ ಒಪ್ಪಿಸಿಕೊಡಲು ಧೈರ್ಯ ಮಾಡಬೇಕು. ಫಲಿತಾಂಶಗಳನ್ನು ನಿರೀಕ್ಷಿಸುವ ಧೈರ್ಯ. ವಿಶ್ವಾಸಿಗಳು ತಮ್ಮ ಕ್ರಿಯೆಗಳಿಂದ ಫಲಿತಾಂಶಗಳನ್ನು ನಿರೀಕ್ಷಿಸಲು ಧೈರ್ಯ ಮಾಡಬೇಕು. ಹಲ್ಲೆಲೂಯಾ. ಕ್ರಿಸ್ತನಲ್ಲಿನ ವಿಶ್ವಾಸಿಗಳು ವಿಭಿನ್ನವಾಗಿರಲು ಧೈರ್ಯ ಮಾಡಬೇಕು. ಯಾಕಂದರೆ ನಾವು ಕ್ರಿಸ್ತನಲ್ಲಿ ವಿಭಿನ್ನವಾಗಿರಲು, ನೈತಿಕ ಅಸಮರ್ಪಕರಾಗಲು, ಇನ್ನೊಬ್ಬ ಡ್ರಮ್ವಾದಕನನ್ನು ಸೋಲಿಸಲು ಕರೆಯಲ್ಪಟ್ಟಿದ್ದೇವೆ. ತನ್ನ ಪತ್ರದಲ್ಲಿ ಪೌಲನು ತನ್ನ ಮಗನಾದ ತಿಮೋಥೆಯನನ್ನು ನಂಬಿಕೆಯಲ್ಲಿ ಸ್ವಾರ್ಥೆಯಲ್ಲಿ ಹೆಚ್ಚು ನಿಷ್ಠೆಯಿಂದಿರುವಂತೆ ಒತ್ತಾಯಿಸುವುದನ್ನು ನಾವು ನೋಡುತ್ತೇವೆ. ಕ್ರಿಸ್ತನಲ್ಲಿ ವಿಶ್ವಾಸಿಗಳು ನಾವು ಹೇಗೆ ವಿಭಿನ್ನವಾಗಿರಲು ಕರೆಯಲ್ಪಟ್ಟಿದ್ದೇವೆ. ಕ್ರಿಸ್ತನು ವಿಶಿಷ್ಟ, ಪ್ರತ್ಯೇಕ, ಸಾಮಾನ್ಯದಿಂದ ಹೊರಗಿದ್ದನು ಮತ್ತು ಆತನು ತನ್ನ ಶಿಷ್ಯರನ್ನು ತನ್ನಂತೆ ಇರುವಂತೆ ಕರೆದನು. ಸತ್ಯವೇದದ ಪದ ಪರಿಶುದ್ಧ, ಸಮಾನ ಪದ ವಿಭಿನ್ನವನ್ನು ವಿವರಿಸುತ್ತದೆ. ಪರಿಶುದ್ಧ ವ್ಯಕ್ತಿ ವಿಚಿತ್ರವಾದ ವ್ಯಕ್ತಿಯಲ್ಲ, ಆದರೆ ವಿಭಿನ್ನ ವ್ಯಕ್ತಿ. ಒಬ್ಬ ಪರಿಶುದ್ಧ ವ್ಯಕ್ತಿ ತನ್ನ ಜೀವನದ ಬಗ್ಗೆ ವಿಶಿಷ್ಟವಾದ ಗುಣವನ್ನು ಹೊಂದಿದ್ದಾನೆ. ದಾನಿಯೇಲ ದೇವರ ಜನರಲ್ಲಿ ಒಬ್ಬನಾಗಿ ವರ್ತಿಸಲು ಆರಿಸಿಕೊಂಡನು, ವಿಗ್ರಹಾರಾಧಕನಾಗಿ ಅಲ್ಲ. ಅವನು ರಾಜನ ಅಧಿಕಾರಿ ಕೊಟ್ಟದ್ದನ್ನೆಲ್ಲ ತಿನ್ನದೆ ನನಗೆ ಬೇರೆ ದಾರಿ ಇಲ್ಲ ಎಂದು ಹೇಳಬಹುದಿತ್ತು. ಆದರೆ ದಾನಿಯೇಲನು ವಿಭಿನ್ನವಾಗಿರಲು ಧೈರ್ಯ ಮಾಡಿದನು. ಅವನು ಗೌರವದಿಂದ ಮುಖ್ಯ ಅಧಿಕಾರಿಗೆ ಬೇರೆ ಆಹಾರವನ್ನು ಕೇಳಿದನು. ದೇವರ ಸಹಾಯದಿಂದ ದಾನಿಯೇಲ ಅವನನ್ನು ಮನವೊಲಿಸಿದನು ಮತ್ತು ಮೇಲುಗೈ ಸಾಧಿಸಿದನು. ದೇವರಿಗೆ ಸಜೀವ ಯಜ್ಞ. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 1-2ನೇ ವಾಕ್ಯ. ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಹೀಗಾದರೆ ದೇವರ ಚಿತ್ತಕ್ಕನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳುಕೊಳ್ಳುವಿರಿ. ಆಮೇನ್. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ.